ಈ ದಿನ ನಾವು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಒಂದು ಮನವಿ ಪತ್ರನ AC ಅವರಿಗೆ ಕೊಟ್ಟಿರ್ತೀವಿ. ಕಾರಣ ಏನು, ತಾಲೂಕು ಆಫೀಸಲ್ಲಿ ಒಂದು ಎಥಿಕಲ್ ಬಿಹೇವಿಯರ್ ಇಲ್ಲದೆ ಇರುವಂಥದ್ದು ಮತ್ತು ಅಕೌಂಟೆಬಿಲಿಟಿ ಇಲ್ಲದೆ ಇರುವಂಥ ಒಂದು ಸಿಬ್ಬಂದಿ ವರ್ಗ ಏನಿದೆ, ಇದು ನಮ್ಮ ಮುಂದೆ ಅದು ಕಂಡಿದೆ. ಅಂದರೆ ನಮ್ಮ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತು ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಒಂದು ತಾಲೂಕು ಆಫೀಸಿಗೆ ಹೋದಾಗ ಒಂದು ಒಳ್ಳೆ ರೀತಿ ಬಿಹೇವ್ ಮಾಡದೇ ಇರುವಂಥದ್ದು ಕಣ್ಮುಂದೆ ಕಾಣ್ತಾ ಇರುವಂಥದ್ದು. ಸೊ ಅದ ಕಾರಣ ಏನು 10, 15, 20 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ, ಪಾಸ್ಟ್ 10, 15, 20 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದನ್ನು ನಾವು ಒಂದು ಮನವಿಯನ್ನು ಕೊಟ್ಟಿರ್ತೀವಿ. ಸೊ ಯಾಕಂದರೆ ಅವರು ಒಂದು ತಾಲೂಕು ಆಫೀಸ್ ಅನ್ನೋದನ್ನ ಒಂದು ಮನೆ ರೀತಿ ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಲೈಕ್ ಎ ಹೋಮ್, ಇಟ್ಸ್ ಮೈ ಹೋಮ್ ಅನ್ನೋ ರೀತಿ ಅವ್ರು ಬಿಹೇವ್ ಮಾಡ್ತಿದ್ದಾರೆ. ಇದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಅದೇ ರೀತಿ ಇವತ್ತು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂತಂದರೆ, ಇವತ್ತು ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮಾಡಿರೋ ಅಂಥ ಜಮೀನುಗಳಿಗೆ ಒಂದು ಎಂಡಿಂಗ್ ಸಿಕ್ಕಿರಲ್ಲ. ತುಂಬ ವರ್ಷಗಳಿಂದ ಹೋರಾಡ್ತಿರ್ತಾರೆ, ತಮ್ಮ ಜಮೀನನ್ನ ಪಡ್ಕೋಬೇಕು, ನಾವು ಅದರಲ್ಲಿ ದುಡ್ಕೋಬೇಕು ಅನ್ನೋ ರೀತಿ. ಅದು ಆಗದೇ ಇರೋ ಕಾರಣ ಮೊನ್ನೆ ಸ್ಟೂಡೆಂಟ್ಸು ಎಲ್ಲ ಹೋಗಿರ್ತಾರೆ, ಅವರೊಂದು ಕೆಲಸಕ್ಕೆ ಹೋಗಿರ್ತಾರೆ. ರೆಕಾರ್ಡ್ ರೂಮಲ್ಲಿ ಕೂತಾಗ ಒಂದು ಏನಿದ್ದಾರೆ ಅವರು ಸಿಬ್ಬಂದಿ ವರ್ಗದವರು, ಇದೇನು ಪಾರ್ಕ ಕೂರೋಕ್ಕೆ ಎದ್ದೋಗಿ ಅಂತ ಹೇಳಿರ್ತಾರೆ. ಯಾರು ಸುಮ್ಮನೆ ಹೋಗ್ಬಿಟ್ಟು ಕೂತಿರಲ್ಲ ರೆಕಾರ್ಡ್ ರೂಮಲ್ಲಿ. ಅವರ ಕೆಲಸಗಳಾಗಬೇಕು, ಅದಕ್ಕೋಸ್ಕರ ಅವ್ರು ಕೂತಿರ್ತಾರೆ. ಸೊ ಆದ್ದರಿಂದ ಅವರು ಮರ್ಯಾದೆ ಕೊಡಬೇಕು. ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್ ಹಿಯರ್, ವಿಚ್ ಮೀನ್ಸ್ ಪಬ್ಲಿಕ್ಸ್. ಇಟ್ಸ್ ಟ್ರಾನ್ಸ್ಫರಿಂಗ್ ಆ್ಯಸ್ ಎ ಸ್ಯಾಲರಿ ಟು ಆಲ್ ಪಬ್ಲಿಕ್ ಸರ್ವೆಂಟ್ಸ್, ರೈಟ್? ಪ್ಲೀಸ್ ಹ್ಯಾವ್ ಸಮ್ ಗ್ರ್ಯಾಟಿಟ್ಯೂಡ್. ನೀವು ನಮಗೆ ನೀವು ಬೆಲೆ ಕೊಡಲ್ಲ ಅಂತಂದರೆ ಇನ್ನು ಯಾರಿಗೆ ಬೆಲೆ ಕೊಡ್ತೀರಾ ನೀವು? ಸೊ ಅದರಿಂದ ಏನು, ಯಾವತ್ತೂ ನಾನು ಇವತ್ತು ಇನ್ನೂ ಒಂದೇನು ಮಾತು ಹೇಳ್ತೀನಿ, ಸ್ಟೂಡೆಂಟ್ಸಿಗೆ ಆಗಲಿ ಇನ್ನೊಬ್ಬರಿಗಾಗಲಿ, ಇವತ್ತು ಇಲ್ಲಿ ಓದ್ತಾ ಇರೋನು ಒಬ್ಬ ಕಾರ್ಮಿಕರ ಮಕ್ಕಳು, ಒಬ್ಬ ರೈತನ ಮಕ್ಕಳು. ದೊಡ್ಡವ್ರ ಮಕ್ಕಳು ಇಲ್ಲಿ ಯಾರೂ ಓದ್ತಿಲ್ಲ. US, UK, ಜರ್ಮನಲ್ಲೆಲ್ಲ ಓದ್ತಾ ಇದ್ದಾರೆ. ನಾವುಗಳೇ ಸರಿಪಡಿಸ್ಕೋಬೇಕು, ಇದು ನಮ್ಗಳಿಗೆ ಬೇಕು. ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಸ್ಟೂಡೆಂಟ್ಸು ಇವತ್ತು ಮನೆಗೆ ಹೋದರೆ ಕೇಳಿ, ಅಪ್ಪ ಇದು ಈ ಜಾಗ ನಿನ್ನ ಹೆಸರಲ್ಲಿದೆಯಾ, ಈ ಮನೆ ನಿನ್ನ ಹೆಸರಲ್ಲಿದೆಯಾ? ಯಾಕೆಂದರೆ ಅವರು ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸು ಹೋದಾಗ ಈ ರೀತಿ ಇವ್ರು ಬಿಹೇವ್ ಮಾಡಿದಾಗ ಬೆಲೆಯಲ್ಲಿ ಸಿಗುತ್ತೆ. ಒಳ್ಳೆ ರೀತಿ ಬಿಹೇವಿಯರ್ ಕಲ್ತ್ಕೋಬೇಕು. ಪಬ್ಲಿಕ್ ಸರ್ವೆಂಟ್ಸ್ ಅಂದಾಗ ವರ್ಸ್ಟ್ ಬಿಹೇವಿಯರ್ ಇಟ್ಕೊಂಡು ಪಬ್ಲಿಕ್ ಸರ್ವೆಂಟ್ಸ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಏನು 10, 15, 20 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಪ್ಲೀಸ್ ಟ್ರಾನ್ಸ್ಫರ್ ದೆಮ್, ಮೇಕ್ ಶೋರ್ ಟು ಟ್ರಾನ್ಸ್ಫರ್ ದೆಮ್. ಇಷ್ಟು ನಾನು ಹೇಳ್ತೀನಿ.